ತವನಪ್ಪ ಅಷ್ಟಗಿ ಜನ್ಮದಿನದ ಅಂಗವಾಗಿ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸುಧಾರಣಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ತವನಪ್ಪ ಅಷ್ಟಗಿರವರ 64ನೇ ಜನ್ಮದಿನದ ಅಂಗವಾಗಿ ತವನಪ್ಪ ಅಷ್ಟಗಿ ಅಭಿಮಾನಿ ಬಳಗದ ವತಿಯಿಂದ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನೂರಾರು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾನವೀಯ ಸೇವೆಯ ಮೂಲಕ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವಿವಿಧ ವಾರ್ಡ್ಗಳಿಗೆ ತೆರಳಿ ರೋಗಿಗಳ ಆರೋಗ್ಯವನ್ನ ವಿಚಾರಿಸಿದ ಅಭಿಮಾನಿಗಳ ಬಳಗದ ಸದಸ್ಯರು ಶೀಘ್ರ ಗುಣಮುಖರಾಗುವಂತೆ ಹಾರೈಸುತ್ತಾ ಹಣ್ಣು ಹಂಪಲು ವಿತರಿಸಿದರು. ಈ ಸೇವಾ ಕಾರ್ಯಕ್ಕೆ ರೋಗಿಗಳು ಹಾಗೂ ಅವರ ಕುಟುಂಬಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಧಾರವಾಡ ಗ್ರಾಮೀಣ ಕ್ಷೇತ್ರದ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಅಭಿಮಾನಿಗಳು ಹಾಗೂ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತವನಪ್ಪ ಅಷ್ಟಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರಿದರು. ಈ ಸಂದರ್ಭದಲ್ಲಿ ಮೋಹನ್ ತವನಪ್ಪ ಅಷ್ಟಗಿ ಸೇರಿದಂತೆ ತವನಪ್ಪ ಅಷ್ಟಗಿ ಅಭಿಮಾನಿ ಬಳಗದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಬಡವರ ಬಂಧು, ದೀನದಲಿತರ ಆಶಾಕಿರಣ, ನಿಜವಾದ ರೈತಪರ ಹೋರಾಟಗಾರರು ಆದಂಥ ತವನಪ್ಪ ಅಷ್ಟಗಿ ಅವರ 64ನೇ ಹುಟ್ಟುಹಬ್ಬವನ್ನು ಇವತ್ತು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮದ ಜೊತೆಗೆ ನಮ್ಮ ವೃದ್ಧಾಶ್ರಮದ ಅಲ್ಲಿ ಇರುವಂಥ ಒಂದು ವಯೋವೃದ್ಧರಿಗೆ ಹಣ್ಣು ಹಂಪಲ ವಿತರಣೆ ಮಾಡೋದರ ಜೊತೆಗೆ ಅನಾಥಾಶ್ರಮಗಳಿಗೆ ಕೂಡ ಇವತ್ತಿನ ದಿವಸ ನಾವು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿಜವಾಗಿಯೂ ಈ ಒಂದು ಕಾರ್ಯಕ್ರಮ ನೋಡಬೇಕಂದ್ರೆ ಎಲ್ಲರಿಗೆ ಭಾಳ ಖುಷಿಯಾಗುವಂಥ ವಿಷಯ ಇದು. ಎಲ್ಲ ಇವತ್ತಿನ ದಿನದಲ್ಲಿ ಎಲ್ಲ ಲೀಡರ್ಗಳು, ಮುಖಂಡರುಗಳು ಏನಿದ್ದಾರೆ, ಎಲ್ಲೋ ರೆಸಾರ್ಟ್ನಾಗ ಅಥವಾ ಎಲ್ಲೋ ಒಂದು ಮಾಲ್ನಾಗ ಹುಟ್ಟುಹಬ್ಬ ಗ್ರ್ಯಾಂಡ್ ಆಚರಿಸ್ಕೊಳ್ಳೋಂಥ ಒಂದು ಸಂದರ್ಭದಾಗ ಅತ್ಯಂತ ಸರಳವಾಗಿ ಎಲ್ಲ ಒಂದು ಸಾರ್ವಜನಿಕರೊಂದಿಗೆ ಸರಳ ವ್ಯಕ್ತಿಯಾಗಿ ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋಂಥ ಏಕೈಕ ವ್ಯಕ್ತಿ ಅಂದ್ರೆ ನಾವು ತವನಪ್ಪ ಅಷ್ಟಗಿ ಅವರು ಅಂತ ಹೇಳಬೇಕು. ಅದರ ಜೊತೆಗೆ ಈ ನಮ್ಮ ತಾಲೂಕಿನಲ್ಲಿ ಯಾರಿಗೆ ಏನೋ ತೊಂದರೆ ಆದರೂ, ಯಾವುದೇ ಒಂದು ಬಡ ಜನರಿಗೆ ತೊಂದರೆ ಆಗಲಿ, ರೈತರಿಗೆ ತೊಂದರೆ ಆಗಲಿ, ಏನೋ ಆದಂಥ ಸಂದರ್ಭದಲ್ಲಿ ಮೊದಲನೆಗೆ ಆಗಿ ಹೋಗೋವ್ರನ್ನ ತವನಪ್ಪ ಅಷ್ಟಗಿ ಅವರು. ಜೊತೆಗೆ ಅವರು ಹೋಗಿ ಬರೀ ಸಾಂತ್ವನ ಹೇಳೋದು ಅಷ್ಟೇ ಅಲ್ಲದೆ ನಿಜವಾಗಿ ಅದರ ಸಾಂತ್ವನದ ಜೊತೆಗೆ ಸಹಾಯ ಮಾಡುವಂಥ ಏಕೈಕ ವ್ಯಕ್ತಿ ಅಂತಾರೆ ಧಾರವಾಡ ಗ್ರಾಮದಾಗ ತವನಪ್ಪ ಅಷ್ಟಗಿ ಅವರು ಅಂತ ಹೇಳಕ್ಕೆ ನಾ ಬಯಸ್ತೇನೆ. ಅಂಥ ಒಂದು ಇವತ್ತು ನಮ್ಮ ವ್ಯಕ್ತಿ ನಮ್ಮ ಗ್ರಾಮೀಣ ಭಾಗದಾಗ ಸಿಕ್ಕಿದ್ದು ಭಾಳ ಸಂತೋಷದ ವಿಷಯ. ಬರುವಂಥ ದಿನದಾಗ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ, ಬರುವಂಥ ದಿನದಾಗ ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನನ್ನ ಹೆಸರು ಮುರುಗೇಶ್ ವನಕೆರೆ ಅಂತೇಳಿ. ತವನಪ್ಪ ಅಷ್ಟಗಿ ಅವ್ರಿಗೆ ನಾವು ಶಿವ ಚಟಗೌಡ್ರ ಅಂತ 30-40 ವರ್ಷದಿಂದ ಅಷ್ಟಗಿ ಅವರು ಬಡವರು ಬಂದು ಅಷ್ಟಗಿ ಅವರು. ಆದರೆ ಬಡವರ ಸಂಬಂಧ ಎಲ್ಲಿ ಹೋದ್ರು ಅವರು ಹೆಚ್ಚಿಂದ ಇದು ಮಾಡ್ತಾರೆ ಅಂಥೇಳಿ, ಏನು ಮಾಡ್ತಾರೆ, ಬಡವ್ರ ಬಗ್ಗೆ ಭಾಳ ಇದು ಮಾಡ್ತಾರೆ ಅವರು. ಅದಕ್ಕೆ ಸಹಾಯ ಅಂತೂ ಭಾಳ ಫುಲ್ ಇದೆ ಅವ್ರದ್ದು. ಆಮೇಲೆ ರೈತರು ಇದಕ್ಕಾಗಿ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಆಮೇಲೆ ಬಡವರ ಬಗ್ಗೆನೂ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಇದಕ್ಕಾಗಿ ಅವ್ರಿಗೆ ನಾಳೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ದರ್ವಂದನೂ ಅವ್ರು ಮಾಡ್ತಾರೆ, ಸಹಾಯದಾನ ಮಾಡೇ ಮಾಡ್ತಾರೆ. ಒಂದು ಸರ್ಗೆ ಅವ್ರ ಮನೆಯವ್ರು ಆಗ್ಯಾರೆ, ಅವರು ಒಂದು ಸರ್ಗೆ ಆಗ್ಯಾರ, 2 ಸರ್ಗೆ ಜಿಲ್ಲಾ ಪಂಚಾಯತ್ ಆಗ್ಯಾರ ಅವ್ರು. ಹೌದು, 2 ಕ್ಷೇತ್ರದಾಗೂ ಮಾಡ್ಯಾರ, ಗ್ರಾಮೀಣದಾಗೂ ಮಾಡ್ಯಾರ, ಮತ್ತು ಆಮೇಲೆ ಸಿಟಿ ಒಳಗೂ ಮಾಡ್ಯಾರ. 8 ವಾರ್ಡ್ ಅಂತೂ ಪೂರ ಅವ್ರದ್ದೈತಿ. ಆಮೇಲೆ ಗ್ರಾಮೀಣ ಅಂತೂ ಫುಲ್ ಅವ್ರದ್ದೈತಿ. 2 ಕ್ಷೇತ್ರ ಮಾತ್ರ ಫುಲ್ ಅವ್ರದ್ದೈತಿ. MLA ಮಾಡ್ಬೇಕಂತ ಐತಿ. MLA ಆಗೇ ಆಗ್ತಾರ ಅವ್ರು. ಆದರೂ ಅವರು MLA ಆಗ್ತಾರೆ ಅಂತೇಳಿ ನಾವು ಇದು ಮಾಡಿ ಟಿಕೆಟ್ ಮಾತ್ರ ಕೊಡಬೇಕು ಅವ್ರಿಗೆ. ಅವ್ರು ಕೊಟ್ಟರೆ ಆಗ್ತಿತ್ತು. ಟಿಕೆಟ್ ಮಾತ್ರ ಅವ್ರಿಗೆ ಕೊಡ್ಬೇಕಂತ ನಾವು ಕೇಳ್ತೀವಿ. ಸಾಗೋದ್ರಾಗ ಯಾವುದೂ ಸಂದೇಹ ಇಲ್ಲ, ಹಾಗೆ ಆಗ್ತೈತಿ. ಯಾಕಂದ್ರೆ ಇವತ್ತಿನ ಟೈಮಿಗೆ ಧಾರವಾಡ ಗ್ರಾಮೀಣದಾಗ ಇವರು ಯಾರ್ದೋ ರೈತರು ಬಡಬಗ್ರಿ ಏನ್ರ
ತೊಂದರೆ ಆಯ್ತು, ಸಂಕಷ್ಟಕ್ಕೆ ಸಿಲುಕಿದ್ರು ಅಂದ್ರೆ ಇವ್ರು ಬರೇ ಸಾಂತ್ವನ ಹೇಳಕ್ಕಷ್ಟ ಹೋಗುದಿಲ್ಲ. ಸಾಂತ್ವನ ಜೊತೆಗೆ ಧಾರವಾಡ ಗ್ರಾಮೀಣದಾಗ ಇವ್ರದ್ದು ಸಹಾಯನೂ ಭಾಳ ಐತಿ. ಆರ್ಥಿಕವಾಗಿ ಅವ್ರು ಹಿಂದುಳಿದವ್ರು ಇದ್ರೆ ಅವ್ರಿಗೆ ಸಹಾಯಧನನು ಮಾಡಿದಂಥ ಉದಾಹರಣೆಗಳು ಧಾರವಾಡ ಗ್ರಾಮೀಣದಾಗ ಭಯಂಕರ ಅದಾವ. ಈ ಬಾರಿ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಅವ್ರು MLA ಆಗೋದ್ರಾಗ ಯಾವುದೂ ಸಂದೇಹ ಇಲ್ಲ ಅಂತೇಳಿ ಕ್ಷೇತ್ರದ ಜನ ಮಾತಾಡ್ತಾ ಇದ್ದಾರೆ. ಅಷ್ಟಿಗೆ ಅವ್ರು ಹೆಂಗಂದ್ರಿ ಅವ್ರ ಅಧಿಕಾರದಾಗ ಇರ್ಲಿ ಇಲ್ದೇ ಇರ್ಲಿ ಬಡವ್ರಿಗೆ ಏನ್ ಸಹಾಯ ಮಾಡೋಕಲ್ಲ ಮಾಡೇ ಮಾಡ್ತಾರ. ಯಾವ ರೀತಿ ಸಹಾಯ ಮಾಡ್ತಾರೆ? ಎಲ್ಲಾ ತರಿಂದ ಇದೇ ಒಂದು ತರ ಸಹಾಯ ಅಲ್ಲ, ಎಲ್ಲಾ ತರಿಂದ ಸಹಾಯ ಮಾಡ್ತಾರ ಅವ್ರು. ನಮ್ಗ ಅವ್ರ ಆರಿಸಿ ಬಂದ್ರ ಭಾಳ ಸಂತೋಷಕರ ಅಂತ ಹೇಳ್ತೀನಿ. ಟಿಕೆಟ್ ಕೊಡಬೇಕ್ರಿ, ಎಲೆಕ್ಷನ್ ನಿಂದಿರ್ಬೇಕು. ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ.